ಹೊಳೆಗೆ ಬಿದ್ದು ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ರೈಲಿನ ಅಡಿಯಲ್ಲೇ ಸಿಲುಕಿದ್ರು ಆ ವ್ಯಕ್ತಿ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಕ್ಷಣೆ ಮಾಡಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿ ಅವ್ರನ್ನ. ನೋಡಿ, ಇತ್ತೀಚೆಗೆ ಈ ಮೆಟ್ರೋ ಸ್ಟೇಷನ್ಗಳು ಏನಾಗಿದೆ ಅಂದ್ರೆ ಆ ಸೂಸೈಡ್ ಸ್ಪಾಟ್ ಆಗ್ತಾ ಇದ್ದಾರೆ. ಅಲ್ಲ, ಅವ್ರ ಕಷ್ಟ ಏನೋ ಇರುತ್ತೋ ಗೊತ್ತಿಲ್ಲ ನಮ್ಗೆ. ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಬರ್ತಾರೆ, ಟ್ರೈನ್ಗೆ ಅಡ್ಡಾಗಿ ಮಲ್ಕೊಂಡ್ಬಿಡ್ತಾರೆ. ಮಧ್ಯಾಹ್ನ 3:19ಕ್ಕೆ ನಡೆದಿರುವಂತಹ ಘಟನೆ ಇದು. ಗ್ರೀನ್ ಲೈನ್ ಮೆಟ್ರೋ ಮಾರ್ಗದಲ್ಲಿ ಅವಘಡ ಆಗಿದೆ. ಮಾದಾವರ ಹಾಗೆ ರೇಷ್ಮೆ ನಗರ ಮಾರ್ಗದಲ್ಲಿ ನಡೆದಿದೆ. ಮತ್ತೆ ಅವ್ರನ್ನ ರಕ್ಷಣೆ ಮಾಡಲಾಗಿದೆ. ಯಾವ ಊರು, ಏನು ಕಥೆ, ಅವ್ರಿಗೇನು ಸಮಸ್ಯೆ ಇತ್ತು, ಮಾನಸಿಕವಾಗಿ ನೊಂದಿದ್ರ, ಇದ್ಯಾವುದ್ರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ. ಇನ್ನು ಪೊಲೀಸರು ಕೂಡ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ಆತನ ನಡೆಸ್ತಾ ಇದ್ದಾರೆ. ಯಾಕಂದರೆ ಇಂಥ ಘಟನೆಗಳು ತಿಂಗಳಿಗೆ ಒಂದಾದರೂ ಆಗಿರುತ್ತೆ. ಯಾಕಂದರೆ ಬಹಳಷ್ಟು ಸಾವುಗಳನ್ನು ನಾವು ನೋಡಿದ್ದೇವೆ ಮೆಟ್ರೋ ಸ್ಟೇಷನ್ನಲ್ಲಿ. ಅದು ಯಾಕಂದರೆ ಅಲ್ಲಿರುವ ಸಿಬ್ಬಂದಿಗೆ ಗೆಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅವರು ಪ್ರಯಾಣಿಕರಂತ ಅಂದ್ಕೊಂಡಿರ್ತಾರೆ. ಈ ಟೈಮ್ನಲ್ಲಿ ಏಕಾಏಕಿ ಏನು ಮಾಡಿಬಿಡ್ತಾರೆ, ಅವರು ಅಡ್ಡಲಾಗಿ ಮಲ್ಕೊಂಡ್ಬಿಡ್ತಾರೆ. ಮೆಟ್ರೋ ರೈಲಿಗೆ ಅಡ್ಡಲಾಗಿ ಮಲ್ಕೊಂಡ್ಬಿಡ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಜನರನ್ನ ಸೇಫ್ ಮಾಡುವಂಥ ಪ್ರಯತ್ನಗಳು ಆಗಿದೆ. ಈಗ ಆ ವ್ಯಕ್ತಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. 3:19ಕ್ಕೆ ಮಧ್ಯಾಹ್ನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಮ್ಮ ಮೆಟ್ರೋ ಏನಿದೆ ಇದೊಂದು ಸೂಸೈಡ್ ಸ್ಪಾಟ್ ಆಗಿ ಮಾರ್ಪಾಡಾಗಿದೆ ಅಂತ ಅನಿಸ್ತಾ ಇದೆ. ತಿಂಗಳು ಒಂದಾದರೂ ಈ ರೀತಿ ಆತ್ಮಹತ್ಯೆಗಳು ನಡೀತಾನೆ ಇರುತ್ತೆ. ಈ ವ್ಯಕ್ತಿಯ ಕಥೆ ಹೇಗೆ ಮತ್ತು ಹೇಗೆ ರಕ್ಷಣೆ ಮಾಡಿದ್ರು ಅಂತ ಅವನ್ನ? ಖಂಡಿತವಾಗ್ಲೂ ಪ್ರಭು, ಈಗ ಪ್ರಾಥಮಿಕವಾಗಿ ಬಂದಿರುವಂತಹ ಮಾಹಿತಿ ಪ್ರಕಾರ ಮಧ್ಯಾಹ್ನ 3:19 ಈ ಒಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂತಹ ನಡೆದಿರುವಂತದ್ದು. ಇದು ಮೆಜೆಸ್ಟಿಕ್ ಇಂದ ನಾಗವಾರಕ್ಕೆ ಹೋಗುವಂತಹ ಪ್ಲಾಟ್ಫಾರ್ಮ್ 3ನಲ್ಲಿ ಈಗ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು. ಈ ಸಂಬಂಧ ಪ್ಲಾಟ್ಫಾರ್ಮ್ 3ಗೆ ಯಾವುದೇ ರೀತಿ ಪ್ರಯಾಣಿಕರಿಗೆ ಓಡಾಡಲಿಕ್ಕೆ ಸಂಚಾರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ. ಸಂಚಾರದಲ್ಲೂ ಕೂಡ ಈಗ ಮೆಟ್ರೋ ಸಂಚಾರದಲ್ಲೂ ಕೂಡ ಈಗ ವ್ಯಕ್ತಿ ಉಂಟಾಗಿರುವಂತದ್ದು. ಕಾರಣ ಇಷ್ಟೇ, ಈ ತರದ ಇನ್ಸಿಡೆಂಟ್ ಅಂದ್ರೆ ಆತ್ಮಹತ್ಯೆಗೆ ಪ್ರಯತ್ನಿಸುವಂಥದ್ದು, ಆತ್ಮಹತ್ಯೆಗೆ ಒಳಪಡುವಂತ ಪ್ರಕರಣಗಳು ಸಾಕಷ್ಟು ಈಗ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಮೆಟ್ರೋ ಏನಿದೆ ಆ ಸಂದರ್ಭದಲ್ಲಿ ಅಲ್ಲೊಂದು ಬ್ಯಾರಿಕೇಡ್ ಹಾಕುವಂಥದ್ದು ಅಥವಾ ಗ್ಲಾಸ್ನ ರೀತಿಯಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗದ ರೀತಿ ತಡೆ ಹಿಡಿಯುವಂತ ಗ್ಲಾಸ್ ಗೋಡೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆದ್ರೆ BMRCಯಿಂದ ಈ ರೀತಿ ಒಂದು ಸುರಕ್ಷತಾ ಗೋಡೆಗಳಾಗ್ಲಿ ಅಥವಾ ಸುರಕ್ಷತಾ ಬೇಲಿಗಳಾಗ್ಲಿ ಆ ತರದ್ದು ಯಾವ್ದು ಕೂಡ ಆಗಿಲ್ಲ. ಹೀಗಾಗಿ ಹಲವು ಕಾರಣಗಳು ಅಂದ್ರೆ ಮಾನಸಿಕವಾಗಿ ಖಿನ್ನತೆ ಒಳಗಾದಂಥವ್ರು, ಬೇರೆ ಬೇರೆ ಕಾರಣಗಳು ಇಟ್ಕೊಂಡಂಥವ್ರು ಈಗಾಗ್ಲೇ ಒಂದ್ ರೀತಿಯಲ್ಲಿ ನೇರವಾಗಿ ಮೆಟ್ರೋ ನಿಲ್ದಾಣಕ್ಕೆ ಬರುವಂಥದ್ದು, ಮೆಟ್ರೋ ರೈಲಿಗೆ ತಲೆಯನ್ನು ನೀಡಿಕೊಡುವಂಥದ್ದು, ಆತ್ಮಹತ್ಯೆ ಶರಣಾಗುವಂಥ ಪ್ರಕರಣಗಳೀಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ.